ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದನ್ನು ನೋಡಿ ಕಣ್ಣೀರು ಹಾಕಿದ ಒಂದು ತಂದೆ ತಾಯಿಯವರು. ಹೌದು ಸ್ನೇಹಿತರೆ, ಒಂದು ತಂದೆ ತಾಯಿಯವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಅರ್ಜುನ್ ಜನ್ಯ ಅವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಅರ್ಜುನ್ ಜನ್ಯ ಆಗಿರ್ಬೋದು, ಅವರ ಹೆಂಡತಿ ಗೀತಾ ಅವರು ಆಗಿರ್ಬೋದು, ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು, ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ಅರ್ಜುನ್ ಜನ್ಯ ಅವರು ತಮ್ಮ ಮಗಳ ಬಗ್ಗೆ ತುಂಬ ಒಂದು ನ್ಯೂಸ್ಗಳನ್ನು ಹೇಳ್ತಾರೆ. ನನ್ನ ಮಗಳು ತುಂಬ ಜಾಣೆ ಇದ್ದಾಳೆ, ಶಾಲೆಯಲ್ಲಿ ತುಂಬಾ ಒಂದು ಖುಷಿ ಆಗುತ್ತೆ ಅವಳನ್ನು ನನ್ನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ. ಯಾಕಪ್ಪ ಅಂತಂದರೆ ತುಂಬಾ ಜಾಣೆ ಇದ್ದಾಳೆ, ಎಲ್ಲದರಲ್ಲೂ ಪ್ರಥಮ ಸ್ಥಾನವನ್ನು ಪಡಿತಾಳೆ ಅನ್ನೋ ಮಾತನ್ನು ಕೂಡ ಅರ್ಜುನ್ ಜನ್ಯ ಅವರು ಈ ಹಿಂದೆ ಹಲವಾರು ಬಾರಿ ಹೇಳಿದ್ದಾರೆ. ಇನ್ನು ಕುಟುಂಬವನ್ನು ಮಾಧ್ಯಮಗಳಿಂದ ಇವರು ದೂರ ಇಡಲು ಪ್ರಯತ್ನಿಸುತ್ತಾರೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸದಸ್ಯರು ಅಪರೂಪವಾಗಿ ಕಾಣಿಸ್ಕೊಳ್ತಾರೆ. ಹೆಚ್ಚಾಗಿ ಒಂದು ಕುಟುಂಬ ಸದಸ್ಯರೊಂದಿಗೆ ಇವರು ಒಂದು ಯಾವುದೇ ಕಾರ್ಯಕ್ರಮಕ್ಕಾಗಲಿ ಎಲ್ಲೂ ಕೂಡ ಬರುವುದಿಲ್ಲ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ತಮ್ಮ ಯಶಸ್ಸಿನ ಹಿಂದೆ ಕುಟುಂಬದ ಬೆಂಬಲ ಪ್ರಮುಖ ಕಾರಣ ಅಂತಕ್ಕಂಥ ಮಾತನ್ನ ಒಂದು ಹಲವಾರು ಬಾರಿ ಅರ್ಜುನ್ ಜನ್ಯ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಸ್ಟೇಜ್ ಮೇಲೆ ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಅವರ ಪತ್ನಿ ಆಗಲಿ, ಮಗಳು ಆಗಲಿ, ಇತರ ಕುಟುಂಬ ಸದಸ್ಯರ ಬಗ್ಗೆ ಒಂದು ಸಾರ್ವಜನಿಕ ಮಾಹಿತಿಯಾಗಿ ಎಲ್ಲೂ ಕೂಡ ಹೆಚ್ಚಾಗಿ ಹೇಳ್ಕೊಳ್ಳೋದಿಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ನ್ಯೂಸ್ಗಳು ಹರಿದಾಡ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಅರ್ಜುನ್ ಜನ್ಯ ಅವರು ಹಲವು ಸಂದರ್ಶನಗಳಲ್ಲಿ ತಮ್ಮ ಪತ್ನಿ ಗೀತಾ ಅವರ ತಮ್ಮ ಹೋರಾಟದ ದಿನಗಳಲ್ಲಿ ದೊಡ್ಡ ಬೆಂಬಲವಾಗಿದ್ರು ಅನ್ನೋ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ನನ್ನ ಸಾಧನೆಗೆ ಅವಳೇ ಕಾರಣ, ಯಾಕಪ್ಪ ಅಂತಂದ್ರೆ ನಾನು ಒಂದು ಶ್ರಮವನ್ನು ಪಡುವಾಗ ನನ್ನ ಬೆನ್ನಿಂದೆ ಯಾವಾಗಲೂ ಒಂದು ಗೀತಾ ನಿಂತ್ಕೊಳ್ತಿದ್ಲು ಅನ್ನೋ ಮಾತನ್ನ ಒಂದು ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಸ್ಥಿರತೆ ಸಿಗದ ಸಮಯದಲ್ಲೂ ಕೂಡ ಅವಳು ನನಗೆ ಪ್ರೋತ್ಸಾಹವನ್ನು ನೀಡಿದ್ದಾಳೆ ಅನ್ನೋ ಮಾತನ್ನ ಕೂಡ ಒಂದು ಪತ್ನಿ ಗೀತಾ ಬಗ್ಗೆ ಒಂದು ಅರ್ಜುನ್ ಜನ್ಯ ಅವರು ಹೇಳ್ತಾರೆ. ಇನ್ನು ತಮ್ಮ ತಂದೆ ತಾಯಿ ಬಗ್ಗೆ ಏನು ಹೇಳ್ತಾರೆಪ್ಪ ಅಂತಂದ್ರೆ, ನಮ್ಮ ತಾಯಿ ಅನಸೂಯ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿರ್ತಕ್ಕಂಥ ಸಂದರ್ಭಗಳಿವೆ. ಅವ್ರ ತಾಯಿ ಆದಂತಹ ಒಂದು ಅನಸೂಯ ಅವರ ಬಗ್ಗೆ ತುಂಬಾನೇ ಒಂದು ಭಾವನಾತ್ಮಕವಾಗಿ ಒಂದು ಕಣ್ಣೀರಕ್ಕೆ ಮಾತನಾಡಿದ್ದಾರೆ. ಸಂಗೀತದ ಮೇಲಿನ ಆಸಕ್ತಿಯನ್ನು ಬೆಳೆಸಲು ಕುಟುಂಬದಲ್ಲಿ ತುಂಬ ಒಂದು ಬೆಂಬಲ ಸಿಕ್ತು ಅನ್ನೋ ಮಾತನ್ನು ಕೂಡ ಒಂದು ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ನನಗೆ ಒಂದು ಬೆಂಬಲ ಸಿಕ್ತು, ನನ್ನ ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಸಿಗಲಿ, ನನ್ನ ಮಕ್ಕಳು ಕೂಡ ಏನಾದರೂ ಸಾಧನೆ ಮಾಡಲಿ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಕೂಡ ಹೇಳ್ಕೊಳ್ತಾರೆ. ಅದಕ್ಕಾಗಿಯೇ ತಮ್ಮ ಮಗಳನ್ನು ಒಂದು ಸ್ಕೂಲ್ಗೆ ಸೇರಿಸ್ತಾರೆ. ಒಂದು ಒಳ್ಳೆಯ ಸ್ಕೂಲ್ನಲ್ಲಿ ಓದ್ಬಿಟ್ಟು ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ, ಯಾರ ಬೆಂಬಲದಿಂದ ಅವಳು ಬೆಳಿಬಾರ್ದು, ಅವಳ ಒಂದು ಮುಖ್ಯ ಸಾಧನೆಗಾಗಿ ಅವಳು ನಿಂತ್ಕೊಳ್ಬೇಕು, ಯಾರದೇ ಒಂದು ಹೆಸರು ಹೇಳ್ಕೊಂಡು ಅವರು ಬೆಳಿಬಾರ್ದು ಅನ್ನೋ ಮಾತಿನಿಂದ ಅವಳನ್ನು ಒಂದು ದೊಡ್ಡ ಶಾಲೆಗೆ ಸೇರಿಸ್ತಾರೆ. ಓದಿನಲ್ಲಿ ತುಂಬ ಜಾಣಿಯಾಗಿರ್ತಕ್ಕಂಥ ಒಂದು ರಚಿತಾ ಅವರು ತುಂಬಾ ಒಂದು ಚೆನ್ನಾಗಿ ಓದಂತಾರೆ, ತುಂಬ ಚೆನ್ನಾಗಿ ಒಂದು ಸಾಧನೆಗಳನ್ನು ಮಾಡ್ತಾ ಬರ್ತಾರೆ. ಎಲ್ಲದರಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಬರ್ತಿರ್ತಾರೆ. ಆದರೆ ಇತ್ತೀಚೆಗಷ್ಟೇ ಒಂದು ಮಾಡಿದ ಕೆಲಸವನ್ನು ನೋಡಿ ಒಂದು ಅರ್ಜುನ್ ಜನ್ಯ ಆಗಿರ್ಬೋದು, ಒಂದು ಗೀತಾ ಆಗಿರ್ಬೋದು, ಅವರ ತಂದೆ ತಾಯಿಯಾದಂಥ ಅನಸೂಯ ಅವರು ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಕಣ್ಣೀರನ್ನು ಹಾಕಿದ್ದಾರೆ. ಅಷ್ಟಕ್ಕೂ ಏನು ಮಾಡಿದ್ರು, ಸಂಗೀತದ ಮೇಲೆ ಯಾವುದೇ ಆಸಕ್ತಿಯನ್ನು ತೋರಿಸಿರಲಿಲ್ಲ ಇವರು. ಒಂದು ರಚಿತಾ ಅವರು ಅಂದರೆ ಅರ್ಜುನ್ ಜನ್ಯ ಅವರ ಮಗಳು ಅವರು ಸಂಗೀತದ ಮೇಲೆ ಯಾವುದೇ ಆಸಕ್ತಿಯನ್ನು ತೋರಿಸಿರಲಿಲ್ಲ. ತಮ್ಮ ತಂದೆ ಏನಾದರೂ ಕೆಲಸ ಮಾಡುವಾಗ ಬಂದು ಒಂದು ತಂದೆಯ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ರಂತೆ, ಅದನ್ನು ನೋಡ್ತಾ ಕೂತ್ಕೊಳ್ತಾ ಇದ್ರಂತೆ. ಇತ್ತೀಚೆಗಷ್ಟೇ ನಡೆದ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಇವರು ಪಡೆದಿದ್ದಾರಂತೆ. ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಪಿಯಾನೋ ನುಡಿಸೋದರಲ್ಲಿ 8ನೇ ಗ್ರೇಡನ್ನು ಕಂಪ್ಲೀಟನ್ನು ಇವರು ಮಾಡಿದ್ದಾರಂತೆ. ತುಂಬಾನೇ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ, ಒಂದು ಅರ್ಜುನ್ ಜನ್ಯ ಅವರು ನನ್ನ ಮಗಳಿಗೆ ನಾನು ಯಾವುದೇ ರೀತಿಯಾಗಿ ಒಂದು ಸಂಗೀತದ ಬಗ್ಗೆ ಮಾಹಿತಿಯನ್ನು ಕೂಡ ಸರಿಯಾಗಿ ನೀಡಲಿಲ್ಲ, ಅವಳು ಇಷ್ಟೊಂದು ಸಾಧನೆ ಮಾಡಿದ್ದಾಳೆ ಅನ್ನೋದ್ರ ಮೂಲಕ ಒಂದು ಕಣ್ಣೀರನ್ನು ಹಾಕಿದ್ದಾರಂತೆ. ಅವರಾಗಿರ್ಬೋದು, ಅವರ ಫ್ಯಾಮಿಲಿ, ಅವರ ಪತ್ನಿ ಆಗಿರ್ಬೋದು, ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ದಾರಂತೆ. ಇವರ ಮಗಳ ಬಗ್ಗೆ ಅಂದರೆ ಒಂದು ರಜತಾ ಅವರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.